ಯಾವ ವಿಧಾನದ ಮೂಲಕ ಹಾಲನ್ನು ಹೆಚ್ಚು ಕಾಲ ಸಂರಕ್ಷಿಸಿ ಇಡಬಹುದು? ಪಾಶ್ಚರೀಕರಣ ಮೂಲಕ ಹಾಲನ್ನು ಹೆಚ್ಚು ಕಾಲ ಸಂರಕ್ಷಿಸಿ ಇಡಬಹುದು. ಬೆಂಕಿ ಕಡ್ಡಿಯಲ್ಲಿ ಬಳಸುವ ಧಾತು ಯಾವುದು? ಬೆಂಕಿ ಕಡ್ಡಿಯಲ್ಲಿ ಕೆಂಪು ರಂಜಕವನ್ನು ಬಳಸಲಾಗುತ್ತದೆ. ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಯಾವುದರಿಂದ ಬರುತ್ತದೆ? ಫಂಗಸ್ ಎಂಬ ಶಿಲೀಂಧ್ರದಿಂದ ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಬರುತ್ತದೆ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು? ಪ್ಲಾಟಿಪಸ್ ಮತ್ತು ಎಕಿಡ್ನ ಇವು ಮೊಟ್ಟೆಗಳನ್ನು ಇಡುತ್ತವೆ. ಹುಣಸೆ ಹಣ್ಣಿನ ರಸ ಯಾವ ಆಮ್ಲವನ್ನು ಹೊಂದಿರುತ್ತದೆ? ಹುಣಸೆ ಹಣ್ಣಿನ ರಸ ಟಾರ್ಟಾರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಪ್ರಪಂಚದ ಮೊದಲ ಪ್ರಾಣಾಳ ಶಿಶು ಯಾವುದು? ಲೂಯಿಸ್ ಬ್ರೌನ್ ಇದು ಪ್ರಪಂಚದ ಮೊದಲ ಪ್ರಾಣಾಳ ಶಿಶುವಾಗಿದೆ. ಪೋಲಿಯೋ ವ್ಯಾಧಿಗೆ ಕಾರಣವಾದ ಬ್ಯಾಕ್ಟರ್ ಯಾವುದು? ಪೋಲಿಯೋ ವೈಲಿಟಿಸ್. ಸಿಮೆಂಟ್ ಎಂಬ ಪದವು ಯಾವ ಭಾಷೆ ಮೂಲದಿಂದ ಬಂದಿದೆ? ರೋಮನ್ ಎಂಬ ಭಾಷೆಯಿಂದ ಬಂದಿದೆ. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಜೇಮ್ಸ್ ಚಾಡ್ವಿಕ್ ಇವರು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದರು. ಹೊಗೆ ಸೊಪ್ಪಿನ ಎಲೆಯಲ್ಲಿರುವ ಆಲ್ಕಲಾಯ್ಡ್ ಯಾವುದು? ಹೊಗೆ ಸೊಪ್ಪಿನಲ್ಲಿರುವ ಆಲ್ಕಲಾಯ್ಡ್ ನಿಕೋಟಿನ್ ಆಗಿದೆ. ಮಾನವನ ಶರೀರದಲ್ಲಿ ದೇಹ ಬೆಳವಣಿಗೆಗೆ ಸಂಬಂಧಿಸಿದ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ರಂಥಿ. ಎಕ್ಸ್ರೇ ಕಂಡುಹಿಡಿದ ವಿಜ್ಞಾನಿ ಯಾರು? ವಿಲಿಯಂ ರಾಂಟ್ಜನ್ ಇವರು ಎಕ್ಸ್ರೇಯನ್ನು ಕಂಡುಹಿಡಿದರು. ಮಾನವನ ದೇಹದ ಅತ್ಯಂತ ಗಡುಸಾದ ಭಾಗ ಯಾವುದು? ಹಲ್ಲಿನ ಎನಾಮಲ್. ಹೋಮಿ ಜಹಾಂಗೀರ್ ಬಾಬಾ ಯಾವ ದೇಶದ ವಿಜ್ಞಾನಿ? ಭಾರತ ದೇಶದ ವಿಜ್ಞಾನಿ. ನಮ್ಮ ದೇಹದ ಯಾವ ಕಣದ ಅಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಮೈಟೋಕಾಂಡ್ರಿಯಾವನ್ನು ಕರೆಯುತ್ತಾರೆ. ಹಾಗೆಯೇ ವರ್ಗೀಕರಣದ ಪಿತಾಮಹ ಯಾರು? ಕರೋಲ್ ಲಿವಿನಸ್. ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಬಾಕ್ಸೈಟ್ ಅಲ್ಯೂಮಿನಿಯಂನ ಪ್ರಮುಖ ಅದಿರು. ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನ ಯಾವುದು? ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನ ನೆಫ್ರಾಲಜಿ ಎನ್ನುವರು. ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ಯುರೇನಿಯಂನ ರಾಶಿ ಸಂಖ್ಯೆ ಎಷ್ಟು? 738. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು? ಭರತ ಶಕ್ತಿ. ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಕೃಷಿಗೆ ಸಂಬಂಧಿಸಿದ್ದಾರೆ. ವಿಟಮಿನ್ ಎ ಹೆಚ್ಚಾಗಿ ಸೇವಿಸಿದರೆ ದೇಹದಲ್ಲಿ ಯಾವ ದುಷ್ಪರಿಣಾಮ ಉಂಟಾಗುತ್ತದೆ? ತಲೆನೋವು ಮತ್ತು ತಲೆಸುತ್ತು ಉಂಟಾಗುತ್ತದೆ. ಆರ್ಯ ಬಿಟಿಎಂ ಎಂಬ ಗ್ರಂಥ ರಚಿಸಿದವರು ಯಾರು? ಆರ್ಯಭಟ. ಸೈನ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆಗೆ ತಂದವರು ಯಾರು? ವಿಲಿಯಂ ಓವೆಲ್. ನಮ್ಮ ಸೌರವ್ಯೂಹದಲ್ಲಿರುವ ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟು? 8. ವಾಷಿಂಗ್ ಸೋಡಾ ಯಾವುದರ ಸಾಮಾನ್ಯವಾಗಿ ಹೆಸರಾಗಿದೆ? ಸೋಡಿಯಂ ಕಾರ್ಬೋನೇಟ್ನ ಹೆಸರಾಗಿದೆ. ಜೇನುಗೂಡುಗಳು ನಿರ್ವಹಣೆಗೆ ಏನೆಂದು ಕರೆಯುತ್ತಾರೆ? ಅಪಿಕಲ್ಚರ್ ಎನ್ನಲಾಗುತ್ತದೆ. ವಿಕಿರಣದ ಅಂಶ ರೇಡಿಯಂ ಯಾವ ವಿಜ್ಞಾನಿ ಕಂಡುಹಿಡಿದರು? ಮೇರಿ ಕ್ಯೂರಿ. ಪರಿಮಾಣದ ಪ್ರಕಾರ ವಾತಾವರಣದಲ್ಲಿ ಅತ್ಯಂತ ಪ್ರಮುಖವಾದ ಅನಿಲ ಯಾವುದು? ಸಾರಜನಕ ಮತ್ತು ಆಮ್ಲಜನಕ. ಪೆನ್ಸಿಲಿನ್ ಸಂಶೋಧಿಸಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ರಾತ್ರಿ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತವಲ್ಲ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತಿರುತ್ತದೆ. ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಒಡಾಂಟೋಲಜಿ. ರಕ್ತದ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ ಎಂದು ಪರಿಗಣಿಸಲ್ಪಡುತ್ತದೆ? ಓ ರಕ್ತದ ಗುಂಪು. ನಿಪಾ ವೈರಸ್ ಆಸ್ಫೋಟನೆ ಪ್ರಥಮವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬಂತು? ನಿಪಾ ವೈರಸ್ ಆಸ್ಫೋಟನೆ ಪ್ರಥಮವಾಗಿ ಕೇರಳದಲ್ಲಿ ಕಂಡುಬಂದಿತು. ಹಾರ್ಮೋನ್ಗಳಲ್ಲಿ ಯಾವುದನ್ನು ಮಾನವ ಶರೀರದಲ್ಲಿ ರಕ್ತ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನು ನಿಯಂತ್ರಿಸುತ್ತದೆ? ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಜೈವಿಕ ಅನಿಲ ಎಂಬುದು ಪ್ರಥಮ ತಜ್ಞ ಇದರ ಒಂದು ಸಂಯುಕ್ತವಾಗಿದೆ. ಮಿಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್.
ತಂತು ಯಾವ ಸೂತ್ರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ? ವಿಟಮಿನ್ ಸಿ. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಎಥಿಲೀನ್. ಮಳೆಯ ಹನಿಗಳನ್ನು ಉಂಟಾಗಿರುವುದಕ್ಕೆ ಕಾರಣ? ನೀರು, ಮೇಲ್ಮೈ ಒತ್ತಡ. ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರು? ಬ್ಯಾರೋಮೀಟರ್. ಓಡೋಮೀಟರ್ನಿಂದ ಕೆಳಗಿನ ಯಾವುದಕ್ಕೆ ಅಳೆಯಲಾಗುತ್ತದೆ? ಸ್ಪೀಡ್. ಲಿಂಫೋಸೈಟ್ ಕಣಗಳ ಉಂಟಾಗುವ ಮಾನವ ದೇಹದ ಅಂಗ ಯಾವುದು? ಅಸ್ಥಿ ಮಜ್ಜೆ. ವಿಜ್ಞಾನದಲ್ಲಿ ಉಪಯೋಗಿಸುವ ಸುಳ್ಳು ಪತ್ತೆ ಹಚ್ಚುವ ಯಂತ್ರ ಯಾವುದು? ಪಾಲಿಗ್ರಫಿ. ಗೃಹ ಬಳಕೆಯ ಅಡುಗೆ ಅನಿಲ ಹೆಚ್ಚಾಗಿ ಹೊಂದಿರುವುದು? ದ್ರವ ರೂಪದ ಬ್ಯೂಟೇನ್ ಮತ್ತು ಐಸ್ ಬ್ಯೂಟೇನ್ ಅನ್ನು. ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದರ ಆಗ ಉಂಟಾಗುವ ಬದಲಾವಣೆ? ಅದರ ತೂಕ ಬದಲಾಗುತ್ತದೆ ಹೊರತು ದ್ರವ್ಯರಾಶಿಯಲ್ಲ. ಕಾರು ಚಾಲಕರ ಸುರಕ್ಷತೆಗಾಗಿ ಉಪಯೋಗಿಸುವಾಗ ಗಾಳಿ ಚೀಲಗಳನ್ನು ಏನನ್ನು ಹೊಂದಿರುತ್ತದೆ? ಸೋಡಿಯಂ ಅಜೈಡ್. ಶಬ್ದವನ್ನು ತನ್ನ ಕಣ್ಣಾಗಿ ಉಪಯೋಗಿಸುವ ಪ್ರಾಣಿ ಯಾವುದು? ಬಾವಲಿ. ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ? ಅಲ್ಯೂಮಿನಿಯಂನ ಅದಿರಾಗಿದೆ. ಸಸ್ಯಗಳ ಹರಿತ್ತು ಬೆಳಕಿನ ಯಾವ ಭಾಗವನ್ನು ಹೀರಿಕೊಳ್ಳುತ್ತದೆ? ನೀಲಿ ಮತ್ತು ಕೆಂಪು ಭಾಗವನ್ನು. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? 746 ವ್ಯಾಟ್ಗಳಿಗೆ 1 ಹಾರ್ಸ್ ಪವರ್ ಸಮ. ಲ್ಯೂಕೇಮಿಯಾ ಕಾಯಿಲೆ ಯಾವುದರಿಂದ ಬರುತ್ತದೆ? ಬಿಳಿ ರಕ್ತ ಕಣಗಳ ಮಿತಿಮೀರಿದ ಉತ್ಪಾದನೆಯಿಂದ ಲ್ಯೂಕೇಮಿಯಾ ಕಾಯಿಲೆ ಬರುತ್ತದೆ. ಹೈಡ್ರೋಜನ್ ಬಾಂಬ್ನ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಎಡ್ವರ್ಡ್ ಟೆಲ್ಲರ್ ಅನ್ನು ಹೈಡ್ರೋಜನ್ ಬಾಂಬ್ನ ಜನಕ ಎಂದು ಕರೆಯಲಾಗುತ್ತದೆ. ಥರ್ಮೋಮೀಟರ್ ಅನ್ನು ಕಂಡುಹಿಡಿದವರು ಯಾರು? ಗೆಲಿಲಿಯೋ. ಜೀವಿಗಳ ವಿಕಾಸವಾದವನ್ನು ಮಂಡಿಸಿ ವಿಜ್ಞಾನಿ ಯಾರು? ಚಾರ್ಲ್ಸ್ ಡಾರ್ವಿನ್. ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 7ರಂದು. ವಿನೆಗರ್ ರಾಸಾಯನಿಕ ಹೆಸರೇನು? ಇಥಾನಿಕ್ ಆಸಿಡ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಜಿಪ್ಸಮ್ನಿಂದ ತಯಾರಿಸಲಾಗುತ್ತದೆ. ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತದೆ? ಪ್ಯಾಸ್ಕಲ್ನ ನಿಯಮದ ಮೇಲೆ. ಸಾಮಾನ್ಯ ಮನುಷ್ಯನ ದೇಹದಲ್ಲಿರುವ ಕ್ರೋಮೋಜೋನುಗಳು ಸಂಖ್ಯೆ ಎಷ್ಟು? 46ಗಳು. ಕ್ಯಾಟ್ರಾಕ್ಟ್ ಕಾಯಿಲೆಯು ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತದೆ. ಸಿಸ್ಮೋಲಜಿ ಎಂಬುದು ಯಾವುದರ ಕುರಿತಾದ ಅಧ್ಯಯನವಾಗಿದೆ? ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳು. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? 37 ಡಿಗ್ರಿ ಸೆಲ್ಸಿಯಸ್ನಿಂದ 98.6 ಫ್ಯಾರನೈಟ್ ಅಥವಾ 310 ಕೆಲ್ವಿನ್. ನಮ್ಮ ತಲೆ ಕೂದಲಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಕೆರಾಟಿನ್. ಹಾಲನ್ನು ಮೊಸರಾಗಿಸಲು ಸಹಾಯ ಮಾಡುವ ಜೀವಿ? ಬ್ಯಾಕ್ಟೀರಿಯಾ. ಭೂಮಿಯಿಂದ ಮೇಲೆ ಹೋದಂತೆಲ್ಲ ವಾಯುವಿನ ಒತ್ತಡ ಏನಾಗಿರುತ್ತದೆ? ಕಡಿಮೆಯಾಗಿರುತ್ತದೆ. ಭೋಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದು? ಮಿಥೈಲ್ ಐಸೋಸೈನೇಟ್. ಕಾಮನಬಿಲ್ಲು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? 7. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್. ಅಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಬ್ಯಾಸಿಲಸ್ ಅಂಥ್ರೈಸ್. ಕೃತಕ ರೇಷ್ಮೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ರೇಯಾನ್ ಅನ್ನು. ಶಬ್ದವನ್ನು ಯಾವ ಮಾನದಿಂದ ಅಳೆಯಲಾಗುತ್ತದೆ? ಡೆಸಿಬಲ್ನಿಂದ ಅಳೆಯಲಾಗುತ್ತದೆ.